ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವ ರೈತರು ಮಂಗಗಳ ಕಾಟದಿಂದ ಹೈರಾಣಾಗಿದ್ದಾರೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ತೋಟಗಾರಿಕೆ ಬೆಳೆಗಳು ಮಂಗಗಳ ಪಾಲಾಗ್ತಾ ಇವೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಮಂಗಗಳ ಕಾಟ ಅಷ್ಟಿಷ್ಟಲ್ಲ ಕಂಡ್ರೆ, ಕಾಡಿನಲ್ಲಿರೋ ಮಂಗಗಳು ಊರಿನತ್ತ ಬರುತ್ತಿವೆ. ರೈತರು ಬೆಳೆದ ಬೆಳೆಗಳೆಲ್ಲ ಮಂಗಗಳ ಪಾಲಾಗುತ್ತಿವೆ. ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಮಂಗಗಳ ಹಾವಳಿ ಹೆಚ್ಚಾಗಿದೆ. ಕಾರ್ಕಳ, ಹೆಬ್ರಿ, ಕುಂದಾಪುರ, ಬೈಂದೂರು ತಾಲೂಕಿನ ಹಲವೆಡೆ ಮಂಗಗಳ ಕಾಟ ಜೋರಾಗಿದೆ. ಪಶ್ಚಿಮ ಘಟ್ಟ ತಪ್ಪಲಿನ ಪ್ರದೇಶದಲ್ಲಿ ಬೆಳೆದ ಅಡಿಕೆ, ತೆಂಗು, ಅನಾನಸ್, ಪಪ್ಪಾಯ ಬೆಳೆಗಳು ಮಂಗಗಳ ಪಾಲಾಗುತ್ತಿದೆ. ಉತ್ತಮ ಇಳುವರಿ ಬಂದರೂ ಕಟಾವಿನ ಕೊನೆಯ ಕ್ಷಣದಲ್ಲಿ ಮಂಗಗಳು ಬಂದು ಬೆಳೆಗಳನ್ನೆಲ್ಲ ನಾಶ ಮಾಡುತ್ತಿವೆ. ಇತ್ತೀಚೆಗೆ ಭಾರೀ ಹಾವಳಿ ಸ್ಟಾರ್ಟ್ ಆಗಿದೆ. ಮಂಗಗಳು ಇರ್ಬೋದು, ಕಾಡುಕೋಣ ಇರ್ಬೋದು, ಜಿಂಕೆಗಳಿರ್ಬೋದು. ರೈತರ ಬೆಳೆ ನಾಶಗಳು ನಿರಂತರ ನಡೀತಾ ಇದೆ. ನಮ್ಮ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ನಿರಂತರವಾಗಿ ಹಿಂದಿನ ಬಾರಿ ಸಚಿವರಾಗಿದ್ದಾಗ ಮಂಕಿ ಪಾರ್ಕ್ ಅಂತ ಹೇಳಿ ಒಂದು ಘೋಷಣೆ ಮಾಡಿದ್ದಾರೆ ಕಾರ್ಕಳದಲ್ಲಿ. ಅದನ್ನು ಕೂಡಲೇ ಖಾಲಿ ಘೋಷಣೆ ಮಾಡಿದರೆ ಆಗಲ್ಲ, ಕಾರ್ಯರೂಪಕ್ಕೆ ತರಬೇಕು. ಅಂದ ಹಾಗೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕಾಡುಗಳಲ್ಲಿ ಹಣ್ಣಿನ ಮರಗಳಿಲ್ಲ. ಅನಿವಾರ್ಯವಾಗಿ ಕಾಡಿನಲ್ಲಿರುವ ಮಂಗಗಳು ಊರಿನತ್ತ ಬರುತ್ತಿವೆ. ಮಂಗಗಳ ಕಾಟ ತಡೆಗಟ್ಟಲು ಈ ಹಿಂದೆ ಕಾರ್ಕಳದಲ್ಲಿ ಮಂಕಿ ಪಾರ್ಕ್ ನಿರ್ಮಿಸುವ ಯೋಜನೆಯನ್ನ ರೂಪಿಸಲಾಗಿತ್ತು. ಆದರೆ ಈವರೆಗೂ ಮಂಕಿ ಪಾರ್ಕ್ ನಿರ್ಮಾಣವಾಗದ ಕಾರಣ ರೈತರು ಬೆಳೆದ ಬೆಳೆಗಳು ಮಂಗಗಳ ಪಾಲಾಗುತ್ತಿವೆ. ಇದರಿಂದ ತುಂಬ ತೊಂದರೆ ಆಗಿದೆ ರೈತರಿಗೆ. ರೈತರು ಬೆಳೆದ ಬೆಳೆ ಮುಕ್ಕಾಲಂಶ ಕಾಡು ಪ್ರಾಣಿಗಳ ಇದು ಪಾಲಾಗ್ತಾ ಇದೆ. ಅದು ಇಲ್ಲಿಯ ರೈತರಿಗೆ ಸಿಗೋದು ಅದರ ಕಾಲಂಶ ಅಷ್ಟೇ. ಅದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಮಂಕಿ ಪಾರ್ಕ್ ಮಾಡ್ತೀವಿ ಅಂತ ಖಾಲಿ ಘೋಷಣೆ ಮಾಡಿದರೆ ಆಗೋದಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಇದು ಸಮಸ್ತ ರೈತರ ಪರವಾಗಿ ನಾನು ಹೇಳ್ತಾ ಇರುವಂಥ ಒಂದು ಮಾತು. ದೇಶದ ಬೆನ್ನೆಲುಬು ಅಂತ ರೈತರನ್ನು ನಾವು ಕರಿತೇವೆ. ರೈತರಿಗೆ ಸಾಕಷ್ಟು ಸಮಸ್ಯೆಗಳು ದಿನನಿತ್ಯ ಬಾಧಿಸುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಉಡುಪಿಯ ಹೆಬ್ರಿ, ಕಾರ್ಕಳ ಭಾಗದಲ್ಲಿ ಇರುವಂಥ ರೈತರಿಗೆ ಮಂಗಗಳ ಕಾಟ ಇರುವಂಥದ್ದು. ಯಾವುದೇ ಬೆಳೆಯನ್ನು ಬೆಳೆಸಿದರೂ ಕೂಡ ಅದು ಕಾಡು ಪ್ರಾಣಿಗಳ ಮಂಗಗಳ ಪಾಲಾಗುವಂಥದ್ದು. ಸುಮಾರು 75% ಕೃಷಿಯನ್ನು ಈ ರೀತಿಯ ಕಾಡು ಪ್ರಾಣಿಗಳು ನಾಶ ಮಾಡ್ತಾ ಇದ್ದಾವೆ. ಮಂಗಗಳ ಕಾಟವನ್ನು ತಪ್ಪಿಸೋದಕ್ಕೆ ಅರಣ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು. ಒಂದು ಮಂಕಿ ಪಾರ್ಕ್ನ ವ್ಯವಸ್ಥೆಯನ್ನು ಶೀಘ್ರವಾಗಿ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಒತ್ತಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಒಟ್ಟಾರೆ ಅರಣ್ಯ ಇಲಾಖೆ ರೈತರ ಕಷ್ಟಗಳನ್ನು ಅರಿತು ಕಾಡಿನಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಯುವ ಯೋಜನೆ ರೂಪಿಸಬೇಕಿದೆ. ಇನ್ನು ಸರ್ಕಾರ ಮಂಕಿ ಪಾರ್ಕ್ ನಿರ್ಮಿಸಲು ಹೆಚ್ಚಿನ ಆಸಕ್ತಿ ತೋರಿದರೆ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.